ಇದು ಗಂಗನಪಳ್ಳಿ. ಇಲ್ಲಿ ಬರ್ಬೇಕಾದ್ರೆ ರಾತ್ರಿ ಆಯ್ತು ರೀ ಟೈಮು. ಇಲ್ಲಿ ಬಿಜಾಪುರ ಮತ್ತು ರಬಕವಿ ಬನ್ನಟ್ಟಿಯವರು ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದು ಕಡಿಬಾಗಿಲ ಮತ್ತು ಶ್ರೀಶೈಲಕ್ಕೆ ಸೆಂಟರ್ ಪಾಯಿಂಟ್ ಒಳಗೆ ನಡಮಧ್ಯೊಳಗೆ ಇರುವಂಥ ಪ್ಲೇಸ್ ಇದು. ಇಲ್ಲಿ ನೋಡ್ರಿ ಈ ಥರ ಎಲ್ಲ ಜರ ಸಿಗ್ತಾವೆ. ಇಲ್ಲಿ ಮನ್ಕೊಳಕ್ಕೆ ಈ ಥರ ಜರ ತೊಗೊಂಡು ಹಾಸ್ಕೊಂಡು ಮನ್ಕೋತಾರೆ. ಇಲ್ಲಿ ಜನ ವಸತಿ ಮಾಡ್ತಾರೆ. ಕೆಲವರು ರಾತ್ರಿ ಬೆಳತನ ನಡೆಯೋರು ನಡೀತಾರೆ. ಇಲ್ಲಿ ಊಟ ಮಾಡಿ ಮಲ್ಕೊಂಡು ಮತ್ತು ರಾತ್ರಿ 3-4ಕ್ಕೆಲ್ಲ ಎದ್ದು ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ ಜನ. ನೋಡ್ರಿ ಎಲ್ಲಿ ನೋಡ್ತಾರೆ ಇಲ್ಲಿ ಜನ ಮಲ್ಕೊಂಡ್ಬಿಟ್ಟಾರ ದನದು ಸುಸ್ತಾಗಿ. ನೋಡ್ರಿ ಮಲ್ಲಯ್ಯನ ಭಕ್ತರು ಎಲ್ಲೆಲ್ಲದಾರ ಎಷ್ಟು ಸೇವಾ ಮಾಡ್ತಾರೆ ನೋಡ್ರಿ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಅದನ್ನು. ಕಾಡಿನ ನಡಬರಕ್ಕೆ ಈ ರೀತಿ ಒಂದು ಪ್ರಸಾದ ವ್ಯವಸ್ಥೆ ಮಾಡುವಂಥದ್ದು ಅಷ್ಟು ಸುಲಭವಾದಂಥ ಮಾತಲ್ಲ. ಅದಕ್ಕೆ ಮಲ್ಲಯ್ಯನ ಆಶೀರ್ವಾದ, ಎಲ್ಲ ಭಕ್ತರ ಸಹಾಯ ಸಹಕಾರ ಎಲ್ಲನೂ ಬೇಕಾಗ್ತಾ ಇರುತ್ತೆ. ಇಲ್ಲಿ ಪ್ರಸಾದವನ್ನು ತಗೊಂಡು ವಸತಿ ಮಾಡಿ ಮುಂದೆ ಹೋಗ್ತಾರೆ ಜನ ಪಾದಯಾತ್ರೆಗೆ. ಇದು ಗಂಗನಪಳ್ಳಿ. ಇಲ್ಲಿ ಕಮಿಟಿಯವರು ಪ್ರಸಾದದ ವ್ಯವಸ್ಥೆ ಅಷ್ಟೇ ಅಲ್ಲದೇ ಇಲ್ಲಿ ಸ್ನಾನ ಮಾಡಿದ ನಂತರ ಹಚ್ಕೊಳ್ಳೋದಕ್ಕೆ ವಿಭೂತಿ ಕುಂಕುಮ ಇಟ್ಟಾರ. ಮತ್ತು ಆಮೇಲೆ ಊಟ ಆದಮೇಲೆ ಭಕ್ತರಿಗೆ ಸೋಪಿನ ವ್ಯವಸ್ಥೆ, ಬಡೆ ಸೋಪಿನ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ಸಹಿತ ನಮಗೆ ಉಚಿತವಾದಂಥ ವೈದ್ಯಕೀಯ ಸೇವೆ, ಎಲ್ಲ ರೀತಿಯ ಮೆಡಿಸಿನ್ಸ್ ಎಲ್ಲ ಲಭ್ಯ ಇರ್ತಾವೆ ಇಲ್ಲಿ. ಇಲ್ಲಿ ನೋಡ್ರಿ ಒಂದು ಏನೋ ಹ್ಯಾಂಡ್ ಬಿಲ್ ರೆಡಿ ಮಾಡ್ಯಾರ ಇಲ್ಲಿ ಮಲ್ಲಯ್ಯ ಭಕ್ತ ಮಂಡಳಿ ಅಂತೇಳಿ. ಇಲ್ಲಿ ಎಲ್ಲ ಚಲೋ ಚಲೋ ವಚನಗಳನ್ನು ಹಾಕ್ಯಾರ. ಇಲ್ಲಿ ಶರಣರು ಒಳ್ಳೆಯ ಹಿತನುಡಿಗಳನ್ನು ಹಾಕಿದ್ದಾರೆ ಇಲ್ಲಿ. ನೋಡ್ರಿ ಏನೇನೋ ಹಿತನುಡಿಗಳನ್ನು ಹಾಕ್ಯಾರ ಇಲ್ಲಿ. ಹೋದ್ರಿ ತಾಯಿ ಹೋದ ಮೇಲೆ ತುತ್ತು ಅನ್ನದ ಕುದಿಸಿ ಬೆಲೆ ತಿಳಿಯುತ್ತದೆ. ತಂದೆ ಹೋದ ಮೇಲೆ ದುಡ್ಡಿನ ಮನೆ ಅವರೆಲ್ಲ ಶರಣರು ಪಾದಯಾತ್ರೆ ಮಾಡ್ಯಾರ. ಅಲ್ಲೆಲ್ಲ ಶರಣರು ಇನ್ನೊಬ್ರು ಬಿಟ್ಟಾರವ್ರು ಬಚ್ಚಾನ್ ಸಿದ್ದಪ್ಪನವ್ರು ಹಾಕಿನಲ್ಲಿ ಯಾರು ಅವ್ರು ಮಾಡ್ತಾರೆ. ಬಚ್ಚಾನ್ ಸಿದ್ದಪ್ಪನವ್ರು ನಾಗ ಇನ್ನೊಂದು ಕಂಪ್ನಿ ಪಾದ ಒಬ್ಬನೇ ಹೋಗಿ ಒಬ್ಬರಿ ಮಟ್ಟಕ್ಕೆ ಹೋಗಿ ಹೋಗ್ತಾರೆ. ಅಲ್ಲಿ ಯಾರಪ್ಪ ನೋಡ್ರಿ ಇಲ್ಲಿ ಈ ರೀತಿಯಾದಂಥ ಅಡುಗೆಯನ್ನು ಮಾಡುತ್ತಾ ಇದ್ದಾರೆ. ಹೆಂಗೆ ಮಾಡತ್ತಾರೆ ಇಲ್ಲಿ ಅಡುಗೆ
ಇದು ಅರಣ್ಯದ ಮಧ್ಯಪ್ರದೇಶದೊಳಗೆ ಐತಿದು, ಮಿಡಲ್ ಪಾಯಿಂಟ್ ಒಳಗೆ ಐತಿದು. ಇಲ್ಲಿ ಈ ರೀತಿ ಎಲ್ಲ ರೇಷನ್ ತೊಗೊಂಬಂದು ಈ ಸತತವಾಗಿ 9-10 ದಿನಗಳ ಕಾಲ 24 ಗಂಟೆನೂ ಈ ಪ್ರಸಾದ ಸೇವೆ ಹೇಗೆ ನಡೀತಾ ಇರ್ತದೆ. ಇದು ನೋಡ್ರಿ, ಇಲ್ಲಿ ರೇಷನ್ ಎಲ್ಲ ಹೆಂಗಿಟ್ಟಾರ, ಅಕ್ಕಿ ಚೀಲ ಎಲ್ಲ ದೊಡ್ಡ ದೊಡ್ಡ ಬೋಗಣಿ ತೊಗೊಂಬಂದು ಎಲ್ಲ ಅಡುಗೆ ಮಾಡಕತ್ತಾರು. 24 ಗಂಟೆನೂ ಈ ರೀತಿ ಜನ ಹೋಗ್ತಾನೆ ಇರ್ತಾರೆ ಪಾದಯಾತ್ರೆಗೆ. ಈ ರೀತಿ ಅವರು ಕಂಟಿನ್ಯೂ ಆಗಿ ಬಿಸಿ ಬಿಸಿದೇ ಅಡುಗೆ ಮಾಡಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ನೋಡ್ರಿ, ಎಲ್ಲ ಗ್ಯಾಸು, ಒಲೆ, ಅಡುಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನ ಇವರು ತೊಗೊಂಬಂದಿರ್ತಾರೆ. ಎಲ್ಲ ಭಕ್ತರು ಹೊಟ್ಟೆ ತುಂಬ ತಿಂದು ಮಲ್ಲಯ್ಯ ಅನ್ಕೊಂತ ಮುಂದೆ ಹೋದ್ರೆ ಅದೇ ಇವರಿಗೆ ಮನಸ್ಸಿಗೆ ತೃಪ್ತಿ. ನೋಡಿ, ಯಾವುದೇ ರೀತಿ ಹೊಲಸಾಟಿರ್ಲಾರ್ದನ್ನ ಸ್ವಚ್ಛವಾಗಿ ಎಷ್ಟು ಚಂದ ಅಡುಗೆ ರೆಡಿ ಮಾಡಾಕತ್ತಾರೆ ಇಲ್ಲಿ. ಇದು ದಾಸೋಹ ಎಷ್ಟು ವರ್ಷದಿಂದ ಮಾಡಾಕತ್ತೀರಿ? ಮತ್ತು ಇದು ಯಾವ ಊರು ಕಮಿಟಿ? ದಾಸೋಗ ಪ್ರಾಪರಾಗಿ ಇಲ್ಲಿದೆ ಹೇಳೋದೇನು ಮೊದಲೇ ಹಿಡಿದು ಹೇಳಿರಿ? ಮೊದಲಿಕ್ಕಿಂತ ನೀವು ಎಲ್ಲಿಂದ ಮಾಡಾಕತ್ತೀರಿ? 2001ನೇ ಇಸ್ವಿಯಿಂದ ದಾಸೋಗ ಚಾಲು ಮಾಡಿದ್ವಿ. 2001ನೇ ಇಸ್ವಿಯಿಂದ ಅಂಬ್ಲಿಹಳ್ಳ ಗಂಗನಪಳ್ಳಿ ಮಧ್ಯದಲ್ಲಿರುವ ದಾಮರ್ಲ ಕುಂಟದೊಳಗೆ ನಾವು ಮಾಡಿದ್ವಿ. ಅಲ್ಲಿದಿಂದ ಇಲ್ಲಿ ದಾಮರ್ಲ ಕುಂಟದಲ್ಲಿ ಮಾಡಿದ್ವಿ. ದಾಮರ್ಲ ಕುಂಟದಲ್ಲಿ ಮಾಡಿದ ಮ್ಯಾಗ ಅಲ್ಲಿದಿಂದ ನಾವು ಗಂಗನಪಳ್ಳಿ ತನಕ ನಾವು ನಡ್ಕೋತ ಬಂದಿದ್ವಿ. ಇಲ್ಲಿ ಎಲ್ಲ ಪಬ್ಲಿಕ್ಗಳು ರೆಸ್ಟ್ ಮಾಡಿದ್ರು. ರೆಸ್ಟ್ ಮಾಡಿದ ಕೂಡ ಇಲ್ಲಿ ಅಲ್ಪೋಪಾರದ್ದು ಪ್ರಾಬ್ಲಮ್ ಆಗತ್ತಿತ್ತು. ಅಲ್ಪೋಪಾರ ಮಾಡೋಣ ಅಂಥೇಳಿ ಇಚ್ಛೆಯಿಂದ ನಾವು ಇದು ಮಾಡಿದ್ವಿ. ಜಗದ್ಗುರುಗಳ ಕಡೆ ಕೇಳ್ಕೊಂಡ್ವಿ. ನಾವು ಜಗದ್ಗುರುಗಳ ಲೆಟ್ರ್ ತೊಗೊಂಡು ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ಗ್ರ್ಯಾಂಟ್ ಮಾಡಿದ್ವಿ. ಅದಕ್ಕೆ ನಾಷ್ಟ ಮಾಡೋಣ ಅಂತೇಳಿ, ಅಲ್ಪೋಪಾರ ಮಾಡೋಣ ಅಂತೇಳಿ ಪ್ರಯತ್ನ ಮಾಡಿ ದೊಡ್ಡ ದಾಸೋಹ ಮಾಡಿದ್ವಿ. ಎಷ್ಟು ವರ್ಷದಿಂದ ಮಾಡಾಕತ್ತೀರಿ ಇವಾಗ? ಈಗ 10ನೇ ವರ್ಷ ಇದೆ. 10ನೇ ವರ್ಷ. ಯಾವ ಊರದ್ರಿ ಇದು? ಬಿಜಾಪುರ. ಇದು ರೇಷನ್ದೆಲ್ಲ ಹೆಂಗೆ ಮಾಡ್ತಾರೆ ನೀವು? ರೇಷನ್ ಅಂದ್ರೇನು, ದಾನಿಗಳು ಅದಾರೆ. ಒಂದೊಂದು ಮಿಲ್ದವ್ರು ಇರ್ತಾರೆ. ಮಿಲ್ದವ್ರ ಕಡೆನೂ ದಾನಿ ಮಾಡ್ತೀವಿ. ಮತ್ತು ಬಡವರು ಗಿಡವ್ರದ್ದು ಏನದ ಒಬ್ಬರೊಬ್ಬರು ನಮ್ಮ ಸರ್ವೆಂಟ್ಗಳು ಇರ್ತಾರೆ. ಈಗ ನಮ್ಮ ಸೇವೆ ಮಾಡೋ ಏನದಾರಲ್ಲ, ಒಬ್ಬರೊಬ್ರು ಒಂದೊಂದು ಬುಕ್ಕ ತೊಗೊಂಡು ಹೋಗ್ತೀವಿ. 3 ಮಂದಿ ಇದ್ದೀವಿ. ಅವ್ರಲ್ಲಿಂದ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತು ಭಕ್ತಾದಿಗಳು ಏನು ಮಾಡ್ತಾರೆ, ಡೊನೇಟು ಮಾಡಿರ್ತಾರೆ. ಆ ಡೊನೇಟ್ ಮಾಡಿದ್ರೊಳಗೆ ಏನೇನು ಬೇಕಾದ್ರೆ ನಾವು ಸೇವಪ್ಪ ಏನು ಮಾಡ್ಕೊಂಡು ಹೋಗ್ತೀವಿ. ಟೋಟಲ್ 10 ದಿನ ಸೇವಾ ಅಂತಂದ್ರೆ ಇದು ಅಮಾವಾಸ್ಯೆ ದೇವರ ಮಾಡ್ತಿರೋ ನಾ ಪಾಡ್ಯ ದಿನ ಮಾಡ್ತಿರೋ? ನಾವಿಲ್ಲಿ ಅಮಾವಾಸ್ಯೆ ಒಳಗೆ ಇಲ್ಲಿ ಏನು ಬರ್ತಿರ್ತಾರಲ್ರಿ, ಸ್ವಲ್ಪ ಲಿಮಿಟೆಡ್ ಒಳಗೆ ಬರ್ತಿರ್ತಾರೆ. ಅವ್ರಿಗೆ ಇಲ್ಲಿ ಹೋಗ್ಲಿಕ್ಕೆ ಪ್ರಾಬ್ಲಮ್ ಏನ್ರಿ ಆದರೂ ನಮ್ಮ ಗಾಡಿ ಸಲುವಾಗಿ ಅವರಿಗೆ ಪ್ರಸಾದ ತೊಗೊಂಡು ಅವ್ರಿಗೆ ಗಾಡಿ ಒಳಗೆ ಕರ್ಕೊಂಡು ಶ್ರೀಶೈಲಕ್ಕೆ ಹೋಗ್ತೀವಿ. ಏನ್ರಿ ಪ್ರಾಬ್ಲಮ್ ಇದ್ರೆ ನೀವು ಪ್ರಸಾದದ ವ್ಯವಸ್ಥೆ ಮಾಡ್ತೀರೋ ಮತ್ತು ಏನೇನು ವ್ಯವಸ್ಥೆ ಮಾಡ್ತೀರಿ ನೀವು? ಪ್ರಸಾದದ್ದು ವ್ಯವಸ್ಥೆ ಮಾಡಿರ್ತೀವಿ. ಆಮೇಲೆ ಇಲ್ಲಿ ಒಂದು 2-3 ಕ್ಯಾಂಪ್ ಅದಾವೆ, ಮೆಡಿಕಲ್ ಕ್ಯಾಂಪ್ ಅದಾವೆ. ಅವ್ರ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅದ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋಸೋ ಅಂತ ಅವ್ರಿಗೆ ನಾವು ಹೇಳ್ತಿರ್ತೀವಿ, ಈ ಮನುಷ್ಯಾಗ ಇದು ಆಗೈತಿ. ಅವ್ರು ತೆಲುಗುಗಳು ಮಾತಾಡ್ತಿರ್ತಾರೆ, ನಾವು ಇದು ಮಾಡ್ತಿರ್ತೀವಿ. ಅದ್ರೊಳಗೆ ಕನ್ವರ್ಷನ್ ಮಾಡ್ಕೊಂಡು ಹಿಂದಿ ಒಳಗೆ ಹೇಳ್ಬಿಡ್ತೀವಿ, ಈ ಪ್ರಾಬ್ಲಮ್ ಇದಾಗೈತಿ, ಇವ್ರದ್ದು ಇದನ್ನು ಮಾಡ್ಬೇಕಂತೇಳಿ. ವೆಂಕಟರೆಡ್ಡಿ ಅಂತ ಒಬ್ಬರು ಸೇವಾ ಅದ, ಮೆಡಿಕಲ್ ಕ್ಯಾಂಪ್. ಅವರಿಗೆ ನಾವು ಸೇವೆ ಮಾಡೋದಕ್ಕೆ ನಾವು ಇದು ಮಾಡ್ತೀವಿ. ಅವ್ರದ್ದು ಉಚಿತ ಸೇವೆ ಇದು? ಉಚಿತ ಸೇವೆ. ಅವ್ರದ್ದು MBBS ಕಲಿಯೋ ಹುಡುಗರಿಗೆ ಅವರು ಟ್ರೈನಿಂಗ್ ಕೊಡ್ತಿರ್ತಾರೆ. ಆ ಟ್ರೈನಿಂಗ್ ಒಳಗೆ ನಮ್ಮದು ಒಂದು ಅಲ್ಪ ಸೇವೆ ಇರಲಿ ಅಂತ ಅವ್ರು ನಮ್ಗೆ ಬಂದು ಕೇಳ್ತಿರ್ತಾರೆ. ಅವ್ರಿಗೆ ನಾವು ಸೇವೆ ಮಾಡ್ಲಿಕ್ಕೆ ನಮ್ಮ ಬಿಜಾಪುರ ಜಿಲ್ಲಾ, ಬಾಗಲಕೋಟೆ, ಬೆಳಗಾವಿ, ಸೋಲಾಪುರ ಎಲ್ಲ ಜಿಲ್ಲಾದವ್ರು ಬಂದಿರ್ತಾರೆ. ನಮ್ಮ ಮೆಡಿಕಲ್ ಹಿಂಗಾಗೈತಿ ಪ್ರಾಬ್ಲಮ್ ಅಂದ್ಕೂಡಿ ಅವ್ರಿಗೆ ಭೇಟಿ ಮಾಡಿಸ್ತಾರೆ. ಭೇಟಿ ಮಾಡಿಸಿ ಅವರು ಉಚಿತ ಸೇವೆ ಅವರು ಮಾಡಿಕೊಡ್ತಾರೆ. ಒಂದು ವೇಳೆ ಏನೇ ಭಾಳ ತ್ರಾಸಿದ್ರು ಗೌರ್ಮೆಂಟ್ ಅವರು 108 ಗಾಡಿ ತಂದು ಅವರಿಗೆ ದವಾಖಾನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಥ್ಯಾಂಕ್ ಯು ಸರ್. ಮಲ್ಲಯ್ಯ ಒಳ್ಳೇದು ಮಾಡಿದೆ ಎಲ್ಲರಿಗೆ.